ಮಹಿಳೆಯ ಪರವಾಗಿ ಮಾತನಾಡಲಿಕ್ಕೆ ಈಗ ತಾನೇ ನಮ್ಮ ಸ್ಟುಡಿಯೋಗೆ ಪದ್ಮಾ ಜಾಯಿನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಣ್ಣು ಮಕ್ಕಳ ಈ ರೀತಿಯ ನಿರ್ಧಾರಗಳಿಗೆ, ಇತ್ತೀಚಿನ ನಿರ್ಧಾರಗಳು, ಮದುವೆ ಬೇಡ ಅಂಡ್ ಡಿವೋರ್ಸ್, ಎಲ್ಲದಕ್ಕೂ ಡಿವೋರ್ಸ್ ಅಂಡ್ ಮದುವೆ ಆಗಿಲ್ಲದ್ರೂ ಪರವಾಗಿಲ್ಲ, ತಾಯ್ತನ ನನ್ನ ಹಕ್ಕು, ನಾನು ಮಗುವನ್ನ ಮಾಡ್ಕೊಳ್ತೀನಿ, ಈಗಿರುವಂತಹ ಟೆಕ್ನಾಲಜಿ ಮತ್ತು ಮೆಡಿಕಲ್ ಇದನ್ನ ಬಳಸ್ಕೊಂಡು ಅನ್ನುವ ನಿರ್ಧಾರಗಳು ನಿಮ್ಗೆ ಏನನ್ಸುತ್ತೆ ವೈಯಕ್ತಿಕವಾಗಿ? ನಿಜ, ಇವತ್ತಿನ ಒಂದು ದಿನದಲ್ಲಿ ಏನಾಗ್ತಾ ಇದೆ ಅಂತಂದರೆ ಪ್ರತಿ ಹೆಣ್ಮಕ್ಳಿಗೂ ಕೂಡ ಮೇಡಮ್ ಹೇಳಿದಾಗೆ ಕಾರಣ ಅವ್ರಿಗೆ ಕಷ್ಟಪಡಲಿಕ್ಕೆ ರೆಡಿ ಇಲ್ಲ. ಇವತ್ತು ಹೆಣ್ಮಕ್ಳು ಕಷ್ಟಪಡ್ಲಿಕ್ಕೆ ರೆಡಿ ಇಲ್ಲ. ಸಂಬಂಧ ಬಾಂಡಿಂಗ್ ಬೆಳೆಸ್ಕೋಬೇಕು, ಗಂಡ ಮನೆ ಮಕ್ಕಳು. ಯಾವ ತರ ಕಷ್ಟಪಡ್ಲಿಕ್ಕೆ ರೆಡಿ ಇಲ್ಲ ಅಂತ? ಬಟ್ ಸಂಸಾರದಲ್ಲಿ ಹೊಂದಾಣಿಕೆಯಿಂದ ಜೀವನ ನಡೆಸಲಿಕ್ಕೆ ಎಷ್ಟೋ ಹೆಣ್ಮಕ್ಳಿಗೆ ಹೊಂದಾಣಿಕೆ ಎರಡು ಸೈಡ್ ಆದ್ರೆ ಹೊಂದಾಣಿಕೆ ಅಲ್ವಾ ಮೇಡಮ್? ಒಂದ್ ಸೈಡ್ ಹೊಂದಾಣಿಕೆ ಆದ್ರೆ ಬಟ್ ಒಂದೇನಾಗ್ತದೆ ಅಂದ್ರೆ ಆ ಹೆಣ್ಮಗಳು ಮೊದಲ ಇದ್ದಂತ ಹೆಣ್ಮಕ್ಳು ನಾವೆಲ್ಲ ಬಂದ್ವಿ ನೋಡಿ, ಇವತ್ತು 32 ವರ್ಷ 35 ವರ್ಷ ಜೀವನಗಳನ್ನ ನಡೆಸಿದ್ವಿ ಅಂತ ಅಂದ್ರೆ ಅಲ್ಲಿ ಏನೇ ಕಷ್ಟ ಬಂದ್ರು ಅನುಸರಿಸ್ಕೊಳ್ತಿದ್ವಿ. ಬಟ್ ಇವತ್ತೇನಾಗಿದೆ ಅಂದ್ರೆ ಹೆಣ್ಮಕ್ಳು ತಪ್ಪು ಅಂತ ನಾನು ಹೇಳಲ್ಲ, ಈ ಒಂದು EVM ಮೂಲಕ ಹೋಗೋದು ತಪ್ಪಂತ ಹೇಳಲ್ಲ, ಬಟ್ ಅವರ ಒಂದು ಸ್ವಂತ ಸ್ವ ಇಚ್ಛೆಯಿಂದ ಅವ್ರು ಮಾಡ್ತಕ್ಕಂಥದ್ದು. ನನಗೇನು ಬೇಕು ಬೇಡ ಅನ್ನೋದನ್ನು ತಗೊಳ್ಳೋದಕ್ಕೆ ಇವತ್ತಿನ ಒಂದು ಸಿಚುಯೇಷನ್ಸ್ ಆಗಿದೆ. ಈ ಒಂದು ಸಿಚುಯೇಷನ್ಸ್ಗೆ ಏನಾಗಿದೆ ಅಂದರೆ ಹೆಣ್ಮಕ್ಳು ಇವತ್ತು ಅವ್ರು ದುಡಿತಿರ್ತಕ್ಕಂಥದ್ದಾಗಿರೋದ್ರಿಂದ ಇಲ್ಲಿ ಬಾಂಡಿಂಗ್ನ ಬೆಳೆಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಆದರೂ ಕೂಡ ಒಂದು ಏನಂತ ಅಂದರೆ ನನಗೆ ತಾಯ್ತನ ಬೇಕು ಅನ್ನೋದಂತೂ ಹೆಣ್ಮಕ್ಳಿಗಿದೆ. ಆದರೆ ಹೆಣ್ಮಕ್ಳು ಮಾಡೋದು ತಪ್ಪು ಅಂತ ನಾವು ಹೇಳಲಿಕ್ಕೆ ಆಗಲ್ಲ. EVM ಮೂಲಕ ಹೋಗ್ತಾರೆ, ಅವ್ರ ಮಕ್ಕಳು ಮಾಡ್ಕೊಳ್ತಾರೆ. ಆದರೆ ನಾವು ನಮ್ಮ ಮೂಲಕ ಹೇಳೋದಾದರೆ ಸಂಬಂಧ ಬೇಕು, ಬಾಂಡಿಂಗ್ ಬೇಕು. ಬಾಂಡಿಂಗ್ ಇಲ್ಲದೆ ಜೀವನ ನಡೆಸ್ಲಿಕ್ಕೆ ಆಗಲ್ಲ. ಕಾರ್ಯೇಶು ದಾಸಿ ಕರಡೇಶು ಮಂತ್ರಿ ಭೋಜೇಶು ಮಾತಾ ಶಯನೇಶು ರಂಭ ಕ್ಷಮಯಾಧರಿತಾರೆ, ಇವೆಲ್ಲವನ್ನ ಕರೀತಾ ಇದ್ದಿದ್ದು ಹೆಣ್ಣು ಮಕ್ಕಳಿಗೆ. ಬಟ್ ಈಗ ಅದು ಸ್ವಲ್ಪ ಮರೆಯಾಗ್ತಾ ಇದೆ ಹೆಣ್ಮಕ್ಳಲ್ಲಿ. ಸತ್ಯವಾಗೋ ಇಲ್ಲ, ನಮ್ಮನ್ನ ಅಂದ್ರೆ ಗಂಡು ಮಕ್ಕಳಿಗೆ ಶ್ಲೋಕ ಇಟ್ಟಿಲ್ಲ, ಇಟ್ಟಿರೋದೇ ಹೆಣ್ಮಕ್ಳನ್ನ. ಯಾಕೆಂದ್ರೆ ನಾವು ಒಂದು ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಈ ನಾನು ಎಲ್ಲರಿಗೂ ಹೇಳ್ತೀನಿ, ನಾನು ಎಲ್ಲೇ ಹೋದ್ರೂ ಸ್ಕೂಲ್ಸ್ ಆಗಲಿ ಕಾಲೇಜಸ್ ಆಗಲಿ ಎಲ್ಲಿ ಕರೀತಾರೆ ನನಗೆ ಮಾತಾಡೋಕ್ಕೆ, ಅಲ್ಲೇ ಯಾವಾಗಲೂ ಹೇಳ್ತೀನಿ ಸೆಕ್ಸ್ ಎಜುಕೇಷನ್ ಬೇಕಾಗಿಲ್ಲ. ಅದು ಎಲ್ಲ ಮಕ್ಳಿಗೂ ಗೊತ್ತು. ಯಾವ್ದಾನ ಕ್ರೆಡಲಲ್ಲಿರೋ ಮಗುನು ನೀನು ಇನ್ಅಪ್ರಾಪ್ರಿಯೇಟೆಡ್ ಆಗಿ ಮುಟ್ಟಿದ್ರೆ ಅದು ಖಂಡಿತ ಚೀರುತ್ತೆ, ಅದು ಕೂಗುತ್ತೆ, ಅದು ಹೇಳುತ್ತೆ ನನಗೆ ಯಾರೋ ಸರಿ ಮುಟ್ತಾ ಇಲ್ಲ ಅಂತ. ಸೊ ಅದನ್ನ ನಾವು ಹೇಳ್ಕೊಡೋ ನೆಸೆಸಿಟಿ ಇಲ್ಲ. ಬಟ್ ಜೆಂಡರ್ ಇದೆಯಲ್ಲ ಎಜುಕೇಷನ್, ಅದೆಲ್ಲದಕ್ಕಿಂತ ಮುಖ್ಯ. ನಿನ್ನ ಎಷ್ಟು ವ್ಯಾಪಕವಾದ ಒಂದು ಜೆಂಡರ್ ನೀನು ಹೆಣ್ಮಗಳಾಗಿ ಒಂದು ಏನಂತಾರೆ, ಒಂದು ನಮ್ಮನ್ನ ಒಂದು ಪ್ರೈಡ್, ನಮ್ಮನ್ನ ಒಂದು ಸ್ವಾಭಿಮಾನ, ಒಂದು ಜಂಬ, ಒಂದಿದು ಅದನ್ನೆಲ್ಲ ನಮಗೆ ಕೊಡ್ತಾ ಇದೆ. ಅದಕ್ಕೇನೆ ಮುಂಚೆ ನಾವು ಹೇಳ್ತಾ ಇದ್ದು ರಾಧಾಕೃಷ್ಣ ಸೀತಾರಾಮ್ ಆ ಥರ. ಯಾಕೆಂದ್ರೆ ನಾವು ಮೊದಲು ಹೆಣ್ಮಕ್ಳನ್ನ ಯಾಕೆ ಹಾಕ್ತಾ ಇದ್ವಿ ಅಂದ್ರೆ, ಯಾಕೆಂದ್ರೆ ಅವಳಷ್ಟು ವ್ಯಾಪಕ ಇನ್ಯಾರೂ ಇಲ್ಲ, ಅವಳಷ್ಟು ಲಿಮಿಟ್ಲೆಸ್ ಎಲ್ಲವೂ ಕೂಡ, ಎಲ್ಲನೂ ತಡೆದುಕೊಳ್ಳೋ ತಾಕತ್ತು. ನಾನು ಹೇಳಬೇಕು ಅಂದ್ರೆ ನೀನು ಅದೇನಂದ್ರೆ ಅನಿಕೇತನ. ಇಫ್ ಯು ಆರ್ ವಾಂಟಿಂಗ್ ಟು ಸೇ ಸಮಥಿಂಗ್ ಎಕ್ಸಾಕ್ಟ್ಲಿ ಇಟ್ ಈಸ್ ಅನಿಕೇತನ. ಎಲ್ಲೂ ನಿನಗೆ ಒಂದು ಸೀಮೆ ಇಲ್ಲದ ಒಂದು ಇದೆಯಲ್ಲ, ಅದು ಹೆಣ್ಮಗು. ಇದೆಲ್ಲ ಹರಿತಿರೋ ನೀರು, ಭೂಮಿ, ಇದನ್ನೆಲ್ಲ ನಾವು ಯಾಕೆ ಹೆಣ್ಮಗು ಹೋಲಿಸ್ತೀವಿ ಅಂದ್ರೆ ಅದು ಲಿಮಿಟ್. ಮದುವೆ ಬೇಡ ಅನ್ನೋದು ಹೆಣ್ಮಕ್ಳು ತಪ್ಪಾಗಿ ತಗೊಳ್ತಿರೋ ನಿರ್ಧಾರ ಅಂತ ಹೇಳಕ್ಕೆ ಯಾರು ಕೂಡ ಮುಂದಾಗಬಾರ್ದು ಸರ್, ಅವರವರ ನಿರ್ಧಾರ. ಆದ್ರೂ ಒಂದು ವಿಚಾರ ಹೇಳಬೇಕು, ಇದೇ ಸ್ವಲ್ಪ ವರ್ಷಗಳ ಹಿಂದೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದಿದ್ದು, ನೀನು ಮುಂದೊಂದು ದಿನ ಬೇರೊಬ್ಬರ ಮನೆಗೆ ಹೋಗಿ ದೀಪ ಬೆಳಗುವಂಥವಳು, ಸೊ ನೀನು ಎಲ್ಲದಕ್ಕೂ ರೆಡಿ, ಅಡುಗೆ ಬರಲಿಲ್ಲ ಅಂದರೂ ಅದೊಂದು ಹೇಳ್ಬಿಡೋರು, ಬೇರೆಯವ್ರ ಮನೆಗೆ ಹೋಗೋಳು, ನಾಳೆ ನಮ್ಮನ್ನು ಬೈಕೊಳ್ತಾರೆ, ಕಲ್ತ್ಕೋ ಅದನ್ನ ಅಂತ. ಬಟ್ ಈಗ ಮಕ್ಕಳನ್ನ ಬೆಳೆಸ್ತಾ ಇರುವಂತಹ ರೀತಿ, ನೀನು ಓದಬೇಕು, ಓದ್ತಾ ಇದ್ದಂಗೆ ಈ ಕೆಲಸ ತಗೋಬೇಕು, ಕೆಲಸ ಆಗ್ತಿದ್ದಂಗೆ ಈ ಮನೆ ತಗೋಬೇಕು, ನೀನು ಇಂಥ ಜೀವನ ಮಾಡಬೇಕು ಅಂತ ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ. ಸೊ ಎರಡೂ ಕೂಡ ತಪ್ಪಲ್ಲ, ಬಟ್ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಹೇಳ್ಕೊಡ್ತಾ ಇರುವಂತಹ ರೀತಿಗಳು ಬದಲಾಗಿದೆ. ಸೊ ಇವತ್ತು ಅದು ಕೂಡ ಒಂದು ಕಾರಣ ಅಂತ ಅನ್ಬೋದಾ? ಹೌದು, ರೀತಿ ಎರಡು ಥರನೂ ಆಗ್ತಾ ಇದೆ. ಒಂದು, ಗಂಡು ಮಕ್ಳಿಗೆ ನಾವೇನು ಹೇಳ್ತಾ ಇದ್ದೀವಿ, ನೀನು ತುಂಬ ಶಾಂತವಾಗಿ ಇರು, ನೀನು ತಾಳ್ಮೆಯಿಂದ ಇರು, ನೀನು ಅಡುಗೆ ಮಾಡೋದು ಕಲ್ತ್ಕೋ. ನಾವು ಆ ಫೆಮಿನಿನ್ ಪಾರ್ಟ್ ಆ ವ್ಯಕ್ತಿನಲ್ಲಿ ನಾವು ಬೆಳೆಸ್ತಾ ಇದ್ದೀವಿ. ಈಗ ನಾನು ಎಷ್ಟೋ ಗಂಡು ಮಕ್ಕಳನ್ನ ನೋಡಿದ್ದೀನಿ, ದೇ ಆರ್ ವೆರಿ ನೈಸ್, ಸೂಪರ್ಬ್. ನಾನು ಹೇಳಕ್ಕೆ ಬಹಳ ಖುಷಿ ಪಡ್ತೀನಿ. ಮಾಡೋದು ಅಂದ್ರೆ ಎಲ್ಲ ಮಾಡ್ಕೊಡ್ತಾರೆ, ಎಲ್ಲ ಮಾಡ್ಕೊಡ್ತಾರೆ.
ಬಟ್ ಅವ್ರಿಗೆ ಸರಿಯಾಗಿರೋ ಹೆಣ್ಮಕ್ಳು ಖಂಡಿತ ಸಿಗ್ತಾ ಇಲ್ಲ. ಅದೇ ತರ ಹೆಣ್ಮಕ್ಳಿಗೆನೆ ಯಾರು ತುಂಬಾ ಕೊಡೋವಂಥ ಮಕ್ಕಳಿಗೆ ಅವ್ರಿಗೆ ಸರಿಯಾಗಿರೋ ಗಂಡು ಮಕ್ಕಳು ಸಿಗ್ತಾ ಇಲ್ಲ. ಬಟ್ ಇದು ಇವತ್ತಲ್ಲ, ಯಾವಾಗಿಂದನೂ ಆಗ್ತಾ ಬಂದಿದೆ. ಬಟ್ ಆವಾಗ ನಮಗೆ ತಾಳ್ಮೆ ಇತ್ತು, ನಮಗೆ ಒಂದು ಆ ಚೌಕಟ್ಟನ್ನು ಕ್ರಾಸ್ ಮಾಡಿದ್ರೆ ನಮಗೆ ಮಾನ ಮರ್ಯಾದೆ ಹೊಟ್ಟೋಗುತ್ತೆ, ಇವೆಲ್ಲ ಭಯಗಳನ್ನು ಹಾಕಿದ್ರು. ಈ ಭಯಗಳಿಂದ ನಾವು ಅದನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ವಿ. ಈ ಭಯ ಈಗ ಹೊಟ್ಟೋಗಿದೆ, ಒಳ್ಳೇದು. ಫಿಯರ್ಲೆಸ್ ಆಗಿರೋದು ಎಲ್ಲದಕ್ಕಿಂತ ದೊಡ್ಡದು. ವಿವೇಕಾನಂದ ಹೇಳಿದ್ದು ಎಲ್ಲದಕ್ಕಿಂತ ಮುಖ್ಯವಾದ ಒಂದು ಕ್ವಾಲಿಟಿ ನಿನ್ನಲ್ಲಿ ಬೆಳೆಸ್ಕೋಬೇಕು ಅಂದರೆ ನೀನು ಫಿಯರ್ಲೆಸ್ ಆಗಿರಬೇಕು. ಸೊ ಅದು ಬಹಳ ಸತ್ಯವಾದ ಒಂದು ಮಾತು. ಆದರೆ ನೀನು ಎಷ್ಟು ಜಾಸ್ತಿ ಫ್ರೀಡಮ್, ಫಿಯರ್ಲೆಸ್ನೆಸ್ ನೀನು ತಗೋತೀಯಾ ಅಷ್ಟು ರೆಸ್ಪಾನ್ಸಿಬಲ್ ಆಗಿ ನೀನು ಇರಬೇಕು. ನಾನು ನನ್ನ ದೇಹಕ್ಕಾಗಲಿ ನನ್ನ ಮಾನ ಮರ್ಯಾದೆಗಾಗಲಿ ಎಲ್ಲದಕ್ಕೂ ನಾನು ಹೊಣೆಯಾಗಿರಬೇಕು. ಆವಾಗ ನಾನು ಎಷ್ಟು ಬೇಕಾದ್ರೆ ಫಿಯರ್ಲೆಸ್ ಆಗಿರೋಣ. ಓಕೆ, ನನಗೆ ಇನ್ನೊಂದು ಪ್ರಶ್ನೆ. ಸೆರಗಸಿ ಮುಖಾಂತರ ಮಗುವನ್ನ ತಗೊಳ್ಳೋದು ಅದು ತಪ್ಪು ಅಥವಾ ಸರಿ ಅಂತ ನಿರ್ಧಾರ ಮಾಡಕ್ ನಾವು ಯಾರು ಕೂಡ ರೈಟ್ಸ್ ಇಲ್ಲ ನಮಗೆ. ಆದರೂ ಒಂದು ನನಗೆ ಕಾಡ್ತಾ ಇರುವಂಥದ್ದು ಹೇಳಕ್ಕೆ, ಗಂಡು ಹೆಣ್ಣು ಇಬ್ರು ಕೂಡ ಪ್ರೀತಿಯಿಂದ ಇದ್ದು ಆ ಸಂಭೋಗದ ನಂತರ ಅವರ ಪ್ರೇಮದ ಕುಡಿ ಅಂತ ಬರುತ್ತಲ್ಲ, ಅದಕ್ಕಿರುವಂತಹ ಪ್ರೀತಿ ವಾತ್ಸಲ್ಯ ಹೇಗಿರುತ್ತೆ. ಆ್ಯಂಡ್ ಸೆರಗುಸಿ ಮುಖಾಂತರ ಬೇರೆ ಆಪ್ಷನ್ ಇಲ್ಲ, ಆಕೆಗೆ ಏನೋ ಸಮಸ್ಯೆ ಇತ್ತು ಅಥವಾ ತಂದೆಯಲ್ಲಿ ಏನೋ ಸಮಸ್ಯೆ ಇತ್ತು, ಮಗುವನ್ನ ಸೆರಗುಸಿ ಮುಖಾಂತರ ತಗೊಳ್ಬೋದು. ಎಲ್ಲವೂ ಚೆನ್ನಾಗಿದ್ದು ನಾನು ಹೀಗೆ ಹೋಗ್ತೀನಿ ಅನ್ನೋದು, ಅದೇ ಪ್ರೀತಿ ಅದೇ ವಾತ್ಸಲ್ಯ ಮಗುವಿನ ಮೇಲೆ ಬರುವ ಸಾಧ್ಯತೆಗಳು, ನನಗೆ ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಆಕ್ಚುಲಿ ಏನಂತಂದ್ರೆ, ಈಗ ಮಗುಗೆ ಒಂದು ತಂದೆ ಆದಾಗ ಏನಾಗುತ್ತೆ ಅಂದ್ರೆ, ತಂದೆ ಅಂತ ಇದ್ದಾಗ ಆ ಮಗು ಪ್ರೀತಿಯಿಂದ ಬೆಳೆಸೋದು. ಹೆಣ್ಮಗು ಆಯ್ತು ಅಂದ್ರೆ ತಂದೆಗೆ ಎಷ್ಟು ಪ್ರೀತಿ ಇರುತ್ತೆ, ಹೆಣ್ಮಗು ಅಂತ ಅಂದ ಕೂಡಲೇ ತಂದೆಗೆ ಅಷ್ಟೇ ಹೆಚ್ಚಿನ ಪ್ರೀತಿ. ಏಕೆಂದ್ರೆ ನಾವು ಕೂಡ ನಮ್ಮ ಮನೆಯಲ್ಲಿ ನಮ್ಮ ಹೆಣ್ಮಗು ಇರೋದ್ರಿಂದ ಏನಾಗ್ತದೆ ಅಂದ್ರೆ ಹೆಚ್ಚಿನ ಪ್ರೀತಿ, ಕಾಳಜಿ, ಮತ್ತೆ ಅವ್ರಿಗೆ ಪ್ರೋತ್ಸಾಹ, ಪ್ರೀತಿ, ಅವ್ರಿಗೆ ಎಲ್ಲಾ ರೀತಿಯಾದ ತಂದೆ ಪ್ರೀತಿನ ಕೊಡ್ತಾರೆ. ಅದೇ ಈ ಒಂದು ಇವೇ ಮೂಲಕ ಅವ್ರು ಹೋದಂಥವ್ರಿಗೆ ತಂದೆನ ಒಂದು ಪ್ರೀತಿನೇ ಸಿಕ್ಕಲ್ಲ. ಆದ್ರೆ ಇದು ಇಲ್ಲ IVF ಬಗ್ಗೆ ಮಾತಾಡ್ಲಿಲ್ಲ ಮೇಡಮ್. IVF ಮತ್ತೆ ಸೆರಗಸಿ ಎರಡೂ ಕೂಡ ಸೆರಗಸಿ ಅಂದ್ರೆ ಬೇರೆಯವರ ಮುಖಾಂತರ ಮಗುವನ್ನ ಪಡ್ಕೊಳ್ಳುವಂಥದ್ದು. ಮುಖ್ಯ ಏನು ಅಂದ್ರೆ, ನಾನು ಸೈಕಾಲಜಿ ಮುಖಾಂತರ ನಾನು ಹೇಳಬೇಕು ಅಂದ್ರೆ, ನಾವು ಯಾವ ಲೆವೆಲಲ್ಲಿ ಹೇಳ್ತೀವಿ, ಒಂದು ಗಂಡು ಹೆಣ್ಣು ಬಂದು ನಾವು ಮದುವೆ ಆಗಿದ್ದೀವಿ, ಇವಾಗ ನಾವು ಮಗು ಮಾಡ್ಕೊಳ್ಳೋಕ್ಕೆ ತಯಾರಿದ್ದೀವಿ ಅಂತ ಹೇಳಿದಾಗ ನಾವು ಯಾವ ಥರ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ ಅಂದರೆ, ನೀವು ಎಲ್ಲ ಥರ ಶಾಂತವಾದ ಒಂದು ವಾತಾವರಣ ನಿಮ್ಮ ಜೀವನದಲ್ಲಿ ಇದ್ದಾಗ, ಒಳ್ಳೆ ಒಂದು ಮನಸ್ಸಿದ್ದಾಗ ಖಂಡಿತ ನೀವು ನಿಮ್ಮ ಒಂದು ಇದನ್ನು ಪ್ರಯತ್ನ ಮಾಡಿ, ಆವಾಗ ಬರೋ ಮಗು ಇರುತ್ತಲ್ಲ ಅದು ಒಳ್ಳೆ ಬೆಳವಣಿಗೆ, ಮೆದುಳಿನ ಒಳ್ಳೆ ಬೆಳವಣಿಗೆ ಬರುತ್ತೆ. ಅದಕ್ಕೆ ಒಳ್ಳೆ ಒಂದು ಇಂಟಿಗ್ರಿಟಿ ಅಂತಾರಲ್ಲ, ಒಂದು ತನ್ನ ಬಗ್ಗೆ ಒಂದು ತಾನು ಒಂದು ಕಾನ್ಫಿಡೆನ್ಸ್ ಯಾವಾಗಲೂ ಇಟ್ಕೊಳ್ಳೋ ಅಂಥ ಒಂದು ಮಗು ಇರುತ್ತೆ. ಜಾಸ್ತಿ ಅಳಲ್ಲ, ಜಾಸ್ತಿ ಗಲಾಟೆ ಮಾಡೋದಿಲ್ಲ. ಯಾಕೆಂದರೆ ಅದಕ್ಕೆ ಗೊತ್ತು, ನನಗೆಲ್ಲರೂ ಎಲ್ಲ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ, ಈ ಜಾಗದಲ್ಲಿ ಪ್ರೀತಿ ತುಂಬಿದೆ, ಈ ಜಾಗದಲ್ಲಿ ನನಗೆ ಸುರಕ್ಷತೆ ಇದೆ, ಈ ಜಾಗದಲ್ಲಿ ನನಗೆ ಯಾವ ಥರದ್ದು ಒಂದು ಭಯ ಭೀತಿ ಇಲ್ಲ. ಸೊ ಈ ಥರದ ಒಂದು ಏನಂತಾರೆ ಕಂಪ್ಲೀಟ್ ಆಗಿರೋ ಒಂದು ಪರ್ಫೆಕ್ಟ್ ಸಿಚುವೇಶನ್, ಆ ಥರ ಒಂದು ಮಗು ಬೆಳೆಸೋದು ಅಂದರೆ ನಾವು ಖಂಡಿತ ಒಂದು ಗಂಡ ಹೆಂಡತಿನಲ್ಲೇ ಬೆಳೆಸಲಿಕ್ಕೆ ಸಾಧ್ಯ. ಬಟ್ ನಾನು ಅದನ್ನು ಹೊರತು ನಾನು ಮಾತಾಡೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಾನು ಸೆರೋಗೆಸಿನಲ್ಲಿ ನಾನು ಸರಿಯಾಗಿರೋ ಒಂದು ಮಹಿಳೆಯನ್ನು ನಾನು ತಗೊಂಡು ಅವಳಿಗೆ ನೀನು ನನಗೊಂದು ಮಗು ಮಾಡಿಕೊಡು ಅಂತ ಹೇಳಿ, ಆ ಒಂದು ಇಲ್ಲ ಒಂದು 4-5 ಮಕ್ಕಳು ಇರೋದು, ಆ ಹೆಂಗಸಿಗೆ ಆ ಮಕ್ಕಳನ್ನು ನೋಡ್ಕೊಳಕ್ಕಾಗ್ತಾ ಇಲ್ಲ. ಸೊ ನಾನು 4ನೇ ಮಗು ಅವಳು ಪ್ರೆಗ್ನೆನ್ಸಿ ಇರೋವಾಗ ಆ ಮಗುನ ನಾನು ತೊಗೊಂಡು ನಾನು ಬೆಳೆಸ್ತೀನಿ ಅನ್ನೋದ್ರಲ್ಲಿ ಯಾವ ಥರದಲ್ಲೂ ತಪ್ಪಿಲ್ಲ. ಅದಕ್ಕೊಂದು ಜೀವನ ಕೊಡೋದು, ನಿನ್ನ ಆರ್ಥಿಕ ಒಂದು ಇದು ಚೆನ್ನಾಗಿದ್ದು, ನೀನು ಇನ್ನಾರ್ದ ಒಂದು ಆರ್ಥಿಕದಲ್ಲಿ ಒಂದು ಕಮ್ಮಿ, ಅವ್ರಿಗೆ ಒಂದು ಕ್ಷೀಣತೆ ಇದೆ, ಅವ್ರ ಮಗುನ ನೀವು ತಗೊಂಡು ಬೆಳೆಸಿ ಅದಕ್ಕೊಂದು ಒಳ್ಳೆ ಜೀವನ ಕೊಡೋದ್ರಲ್ಲಿ ತಪ್ಪಿಲ್ವೇ ಇಲ್ಲ. ಬಟ್ ನಾನು ಯಾವ ಥರದಲ್ಲಿ ಇವಾಗ ಒಂದು ಜೈನ್ ಒಂದು ಗುರುಜಿ ಮಾತಾಡ್ತಿದ್ರು, ನಾನು ಎಲ್ಲೋ ಕೇಳಿದೆ, ಅವ್ರು ಹೇಳ್ತಿದ್ರು, ಕೆಲಸ ಮಾಡೋದಕ್ಕೆ ಹೋಗೋದಕ್ಕೆ ಮುಂಚೆ ನಾವು ಯೋಚನೆ ಮಾಡಬೇಕು, ನಾವು ಏನಕ್ಕೆ ಬೇಕು ನಮಗೆ ಕೆಲಸ ಅಂತ. ನಮಗೆ ಅವಶ್ಯಕತೆ ಇದೆಯಾ, ನಮಗೆ ಆರ್ಥಿಕದ ಅವಶ್ಯಕತೆ ಇದೆಯಾ, ನಮಗೆ ಗಂಡಸಾಗಲಿ ಹೆಂಗಸಾಗಲಿ ನಮಗೆ ಎಷ್ಟು ಬೇಕು, ನನ್ನ ಜೀವನ ನಡೆಸಲಿಕ್ಕೆ ನನಗೆ ಎಷ್ಟು ಬೇಕು ಅಷ್ಟು ನಾನು ಗಳಿಸಿದ್ರೆ ನಾನು ಸಂತೋಷ ತೃಪ್ತಿಯಾಗಿದ್ದೀನ, ಅದಕ್ಕಿಂತ ಜಾಸ್ತಿ ಗಳಿಸೋಕೆ ಹೋಗ್ತಾ ಇದ್ದೀನ. ಇದನ್ನು ಯಾವಾಗಲೂ ನಾವು ಒಂದೊಂದ್ಸತಿನೂ ನಮ್ಮನ್ನು ನಾವು ಕೇಳ್ಕೊಳ್ತಾ ಇದ್ರೆ ನಾವು ತುಂಬ ತಪ್ಪು ದಾರಿಗೆ ಹೋಗದೆ ಇರೋದಕ್ಕೆ ಬಹಳಷ್ಟು ಒಂದು ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ರು.
ನನಗೆ ಬಹಳ ಸರಿ ಅಂತ ಅನಿಸ್ತು. ಹೆಣ್ಮಗಳಾಗಲಿ ಗಂಡ್ಮಗಳಾಗಲಿ ನಾವು ಇದು ಜೆಂಡರ್ ಡಿಫ್ರೆನ್ಸ್ ಮಾಡೋದು ಬೇಡ, ಬಟ್ ಅದರ ಅವಶ್ಯಕತೆ ಇದೆಯಾ ಅಂತ. ನನ್ನ ಮಗುನ ಬಿಟ್ಟು ನಾನು ಹೋಗಿ ಕೆಲಸ ಮಾಡುವಂಥ ಅವಶ್ಯಕತೆ ನನಗಿದೆಯಾ ಅಂತ ನಾನು ಫಸ್ಟ್ ಯೋಚನೆ ಮಾಡಬೇಕು. ನನ್ನ ಗಂಡ ಒಂದು ಒಳ್ಳೆ ಪ್ಯಾಕೇಜಲ್ಲಿ ಇದ್ದು ಅವ್ನು ನನ್ನನ್ನು ನೋಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅಂದಾಗ ವೈ ಶುಡ್ ಐ ಗೋ ಆ್ಯಂಡ್ ವರ್ಕ್? ಐ ಕ್ಯಾನ್ ಡೂ ಅ ಬೆಟರ್ ಜಾಬ್ ಹಿಯರ್ ಲುಕಿಂಗ್ ಆಫ್ಟರ್ ಮೈ ಚೈಲ್ಡ್. ಸೊ ಆ ಪ್ರಯಾರಿಟಿ ನಾನು ಚೂಸ್ ಮಾಡಲಿಕ್ಕೆ ನನಗೆ ಸಾಮರ್ಥ್ಯ ಇವಾಗಿದೆಯಾ, ನಾನು ಅದನ್ನು ಬಿಟ್ಕೊಡೋಕೆ ನನಗೆ ಅನುಕೂಲವಾಗಿದ್ದೀನಾ ನಾನು?